ಅವನು ಬೀದಿನೆಲ್ಲ ರಕ್ತದಲ್ಲಿ ತಾರಿಸ್ಬಿಟ್ಟು ಹೋಗಿದ್ದ. ಅಷ್ಟು ದೊಡ್ಡ ಅಪರಾಧಿನ ಬಿಡಿಸೋದು ಸುಲಭ ಅಲ್ಲ. ರೇಣುಕಾಸ್ವಾಮಿ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಕಾನೂನು ಕುಡಿಕೆಯಿಂದ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಆ ಒಂದು ಕೊಲೆ ದರ್ಶನ್ಗೆ ತಂದೊಡ್ಡಿರೋ ತಲೆನೋವು ಅಷ್ಟಿಷ್ಟಲ್ಲ. ದರ್ಶನ್ ಅಂದ್ರೆ ಮೊದಲೆಲ್ಲ ನೆನಪಾಗ್ತಿದ್ದು ಅವರು ಮಾಡೋ ಸಿನಿಮಾಗಳು. ಆದ್ರೆ ಈಗ ದರ್ಶನ್ ಹೆಸರು ಹೇಳಿದ್ರೆ ನೆನಪಾಗೋದು ಅವರ ಮೇಲಿರೋ ಆರೋಪ. ಸತ್ಯತೆಗಳು ಬೆಳಕಿಗೆ ಬರಬೇಕಿದೆ. ಅಲ್ಲಿಯವರೆಗೂ ದರ್ಶನ್ ಕಾನೂನು ಕಣ್ಣಿನಿಂದ ದೂರವಾಗಕ್ಕಾಗಲ್ಲ. ಬುಧವಾರ ಅಂದ್ರೆ ಜುಲೈ 24 ದರ್ಶನ್ ಪಾಲಿಗೆ ಅತ್ಯಂತ ಅಮೂಲ್ಯವಾದ ದಿನ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಈ ದಿನ ನಟ ದರ್ಶನ್ ಸಲ್ಲಿಸಿದ ಜಾಮೀನು ಅರ್ಜಿ ವಿಚಾರಣೆಯ ತೀರ್ಪಿಗಾಗಿ ಕಾದಿದ್ದ ದಿನ. ಆದ್ರೆ ಈ ವಿಚಾರದಲ್ಲೂ ಡಿ ಬಾಸ್ಗೆ ಸಿಹಿ ಕಹಿ ಅನುಭವ ಸಿಕ್ಕಿದೆ. ಅಂದ್ರೆ ವಿಚಾರಣೆ ಏನೋ ಮುಗಿದಿದೆ, ಆದ್ರೆ ಇನ್ನು ತೀರ್ಪು ಹೊರ ಬಿದ್ದಿಲ್ಲ. ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗಲು ಇನ್ನು 10 ದಿನಗಳು ಕಾಯಬೇಕು. ಹೌದು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧಿತನಾಗಿರುವ ನಟ ದರ್ಶನ್ ಸೇರಿದಂತೆ ಮತ್ತಷ್ಟು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಜುಲೈ 24 ಭಾರತ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಆರೋಪಿಗಳ ಪರ ಹಾಗೂ ರಾಜ್ಯ ಎಸ್ಐಪಿ ಪರ ವಕೀಲರಿಂದ ವಾದ ಪ್ರತಿವಾದ ನಡೆಯಿತು. ಆದರೆ ತೀರ್ಪು ಮಾತ್ರ ನಿಗೂಢವಾಗಿ ಉಳಿಯಿತು. ಆಗಲೇ ಹೇಳಿದಂತೆ ಇನ್ನು 10 ದಿನಕ್ಕೆ ತೀರ್ಪು ಆದೇಶ ಪ್ರಕಟಿಸುವ ಬಗ್ಗೆ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಇಂದೋ ನಾಳೆಯೋ ತೀರ್ಪು ಸಿಗುತ್ತದೆ ಎಂದು ತುದಿಗಾಲಲ್ಲಿ ಕಾದಿದ್ದ ದರ್ಶನ್ಗೆ ಈಗ ಮತ್ತೆ ಕಾಯುವ ಅನುಭವ ಎದುರಾಗ್ತಿದೆ. ಆದ್ರೆ ಇನ್ನು 10 ದಿನಗಳ ಕಾಲ ನಿರಳವಾಗಿರಬಹುದು ಅನ್ನೋದೊಂದು ಸಿಹಿ ಸುದ್ದಿ. ವಿಷಯ ಏನಂದ್ರೆ ಕಾನೂನು ಕುರಿತು ತೀರ್ಪು ಮಂಗಳವಾರವೇ ಬರುತ್ತೆ ಎಂದು ಎಲ್ಲರೂ ಕಾದಿದ್ರು. ಆದ್ರೆ ಜುಲೈ 24ಕ್ಕೆ ಅದನ್ನು ಮುಂದೂಡಲಾಯಿತು. ಈಗ ಮತ್ತೆ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ಪ್ರಕ್ರಿಯೆ ಪ್ರಕಾರ ಎಲ್ಲವೂ ವಾದಗಳನ್ನು ಲಿಖಿತ ರೂಪದಲ್ಲಿ ಪಡೆಯಲಾಗಿದೆ. ಅಲ್ಲದೆ ಸಂಪೂರ್ಣ ಅಧ್ಯಯನ ಮಾಡಿ ತೀರ್ಪು ನೀಡುವುದಾಗಿ ತಿಳಿಸಿ 10 ದಿನಗಳ ಕಾಲ ಮುಂದೂಡಲಾಗಿದೆ. ಇದರಿಂದಾಗಿ ದರ್ಶನ್ ಹಾಗೂ ಇತರ ಆರೋಪಿಗಳ ಭವಿಷ್ಯ ಇನ್ನೂ ಮರೀಚಿಕೆಯಾಗಿ ಉಳಿದಿದೆ. ಏನೇ ಆಗಲಿ ತನ್ನ ನಟನೆ ಮೂಲಕ ಪರದೆ ಮೇಲೆ ಮಿಂಚಬೇಕಿದ್ದ ದರ್ಶನ್ ಈ ರೀತಿಯ ಕೊಲೆ ಆರೋಪದಲ್ಲಿ ಸಿಲುಕಿದ್ದು ಅಭಿಮಾನಿಗಳಿಗೆ ನೋವಿನ ಸಂಗತಿ. ಈಗ ಎಲ್ಲರ ಗಮನ 10 ದಿನಗಳ ಬಳಿಕ ಪ್ರಕಟವಾಗುವ ತೀರ್ಪಿನ ಕಡೆ ನೆಟ್ಟಿದೆ. 10 ದಿನಗಳ ಬಳಿಕವಾದ್ರೂ ದರ್ಶನ್ಗೆ ಬೇಲ್ ಸಿಗುತ್ತೋ ಅನ್ನೋದು ಕಾದು ನೋಡಬೇಕಿದೆ. ಇದಿಷ್ಟು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ಇನ್ಸೈಡ್ ರಶ್ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.